ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಮೊದಲನೇದಾಗಿ ನಮ್ಮ ಛಲವಾದಿ ನಾರಾಯಣಸ್ವಾಮಿ ಅವ್ರದ್ದು ಏನು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರೋದ್ರಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದು. ನನಗೆ ಡೇ ಒನ್ನಿಂದನೂ ನಾರಾಯಣಸ್ವಾಮಿ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದರು. ಹಾಗಾಗಿ ಇವತ್ತಿನ ದಿನ ಒಂದು ನಾಗಶೇಖರದ್ದು ಒಂದು ಡಿಫ್ರೆಂಟ್ ಪ್ಯಾಟ್ರನ್ ಸಾಂಗನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಇವತ್ತು ಮಾಡಿದ ಉದ್ದೇಶ ಏನು ಅಂದರೆ, ಒಂದು ಮೊದಲನೇದಾಗಿ ನಾರಾಯಣಸ್ವಾಮಿ ಕೈಲೇ ಮಾಡಿಸ್ಬೇಕಂತ ನಮ್ಮ ಆಸೆ ಇತ್ತು. ಡೈರೆಕ್ಟರ್ ನಂದನ್ ಕಿಟ್ಟಪ್ಪಂದೆಲ್ಲ ಜೊತೆಗೆ ಎಲ್ಲ ಜಿಲ್ಲೆಯಿಂದನೂ ನಮ್ಮ 30 ಜಿಲ್ಲೆಯಿಂದ ನಾಯಕರುಗಳು ಬಂದಿದ್ದಾರೆ. ಎಲ್ಲ ಕಡೆ ಒಂದು ಪಬ್ಲಿಸಿಟಿ ನಮ್ಮದೇನಿದೆ ಅಂದರೆ 224 ಕ್ಷೇತ್ರದಲ್ಲೂ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ. ತುಂಬ ಅದ್ದೂರಿ ಮೂಡ್ ಬಂದಿದೆ ಸಿನಿಮಾ. ಭಾಳ ಒಳ್ಳೆಯ ಸ್ಟೋರಿ. ಪ್ರತಿ ಸಲ ಹೇಳ್ದಂಗೆ ಏನೋ ಒಂದು ಫ್ಯಾಮಿಲಿ ಹಿಂದೆ ಏನು ರಾಜ್ಕುಮಾರ್ ಮೂವಿನ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾಯಿದ್ರು, ಆ ಥರ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಜೊತೆ ಫೈಟ್ಸ್ ಇದೆ. ಎಲ್ಲ ಒಬ್ಬ ಮನುಷ್ಯ 2 ಅವರ್ 2.25 ಗಂಟೆ ಕೂತ್ಕೊಂಡು ನೋಡಲಿಕ್ಕೆ ಯಾವುದೇ ರೀತಿ ಬೇಸರ ಆಗದಿಲ್ಲ ಅಂತ ಮೂವಿನ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನಾಗಶೇಖರ್. ಅದಕ್ಕೆ ನಮಗೆ ಶ್ರೀಧರ್ ಕಿಟ್ಟಿಯವರು ಭಾಳ ಅದ್ಭುತವಾಗಿ ಅಟೆಂಡ್ ಮಾಡಿದ್ದಾರೆ. ಜೊತೆ ನಮ್ಮ ಹೀರೋಯಿನ್ ರಚಿತಾರಾಮು, ರಾಗಿಣಿಯವರು, ರಂಗಣ್ಣ ರಘುವಣ್ಣ, ನಮ್ಮ ಸಾಧು ಕೋಕಿಲ್ ಅವರು, ಸಂಪತ್ ಅಂತ ಅವರೇ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ತಬ್ಲಾನಣಿ ಅದ್ಭುತವಾದ ತಬ್ಲಾನಣಿ ಇರೋದಂತೂ ಭಾಳ ಅದ್ಭುತವಾಗಿದೆ, ವಿಶೇಷವಾದ ಕ್ಯಾರೆಕ್ಟ್ರು. ಹಾಗೆ ದಯವಿಟ್ಟು ತಾವೆಲ್ಲ ಇದು ಮೊದಲನೇ ಸಾಂಗ್ ಲಾಂಚ್ ಮಾಡ್ತಾಯಿದ್ದೀವಿ. ಜನಗಳಿಗೆ ರೀಚ್ ಆಗಿ ಮಾಡಿ, ಜನಗಳು ನೋಡಲಿ, ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆಯಿಂದ ನಾನು ಈ ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದೀನಿ. ಇದೆಲ್ಲ ಸಹಕಾರ ಇರಲಿ. ನಮಸ್ಕಾರ. ಸಿನಿಮಾ ಯಾವ ಸ್ಟೇಜಲ್ಲಿದೆ ಅಂತ ಕೇಳೋ ಹಾಗೆ ಇಲ್ಲ, ಯಾಕೆಂದರೆ ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಅದು ನಿರ್ಮಾಪಕರಿಗೆ ಬಿಡ್ತಾ ಇದ್ದೀವಿ. ಯಾಕೆಂದರೆ ಈಗ ಚೆನ್ನೈಯಿಂದ ಬಂದು ನೇರವಾಗಿ ಚೆನ್ನೈಲಿ ರೀ ರೆಕಾರ್ಡಿಂಗ್ ನಡೀತಾ ಇದೆ. ಆ್ಯಂಡ್ ಫೈನಲ್ ಎಡಿಟರ್ ಆ್ಯಂಟನಿ ಅಂತ ತಮಿಳ್ ಎಡಿಟರ್, ಸೊ ಅವರು ಫೈನಲ್ ಎಡಿಟ್ ಮಾಡ್ತಾ ಇದ್ದಾರೆ, ರೀ ರೆಕಾರ್ಡಿಂಗ್ ಹೋಗ್ತಾ ಇದೆ. ಸೊ ವೆರಿ ಶಾರ್ಟ್ಲಿ, ಅಂದರೆ ಆಲ್ಮೋಸ್ಟ್ 1 ತಿಂಗಳಲ್ಲಿ ಕಾಪಿ ರೆಡಿ ಆಗುತ್ತೆ. ಈ ಸಿನಿಮಾದಲ್ಲೊಂದು ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಏನಂದರೆ, ಚಿತ್ರೀಕರಣ ಮುಗಿಯೋದಕ್ಕಿಂತ ಮುಂಚೆ ಗೋಕುಲ್ ಫಿಲ್ಮ್ಸ್ ಅನ್ನೋ ಒಂದು ದೊಡ್ಡ ಕಂಪನಿ ಈ ಸಿನಿಮಾ ರಿಲೀಸು ಖರೀದಿ ಮಾಡಿದೆ ಥ್ರೂ A24 ಕ್ರಿಯೇಷನ್ಸ್. ಸೊ ಹಾಗಾಗಿ ರಿಲೀಸನ್ನ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರ್ ಪ್ಲ್ಯಾನ್ ಮಾಡಬೇಕು. ನಮ್ಮ ಕರ್ತವ್ಯ ಏನಿದೆ ಕಾಪಿ ಕೊಡೋದು. ಅದು 1 ತಿಂಗಳಲ್ಲಿ ಮುಗಿದೋಗುತ್ತೆ. ಸೊ ಮ್ಯಾಕ್ಸಿಮಮ್ ಡೇಟ್ ಅನೌನ್ಸ್ ಮಾಡಿಬಿಡ್ಬೇಕು ಈ ಸಾಂಗಲ್ಲಿ ಅಂದ್ಕೊಂಡಿದ್ದೆ ನಾನು. ಬಟ್ ನಿರ್ಮಾಪಕರ ಪರ್ಮಿಷನ್ ಅನೌನ್ಸ್ ಮಾಡಬಾರ್ದು ಬಿಟ್ಟು ಅನೌನ್ಸ್ ಮಾಡಿಲ್ಲ. ಐ ಥಿಂಕ್ ವಿ ಆರ್ ಆನ್ ಬೈ ಡಿಸೆಂಬರ್. ಈಗ ಏನು ಗೊತ್ತಾ, ಈಗ ನಾನು ಹೇಳಿದ್ರೆ ಮತ್ತೆ ನಿಮಗೆ ವಿಷಯ ಸಿಕ್ಬಿಡುತ್ತೆ. 6 ಸಾಂಗ್ ಇದೆ. ಒಂದು ಸಾಂಗ್ ಪರ್ಮಿಷನ್ ಇನ್ನೂ ಬಂದಿಲ್ಲ ಲಹರಿಯಿಂದ. ಸೊ ಹಾಗಾಗಿ ಆ ಸಾಂಗ್ ಪರ್ಮಿಷನ್ ಬಂದಮೇಲೆ 6 ಅಂತ ಹೇಳ್ತೀನಿ. ಇವಾಗ 5 ಸಾಂಗ್ ಇದೆ, 5 ಬ್ಯೂಟಿಫುಲ್ ಸಾಂಗ್ಸ್ ಆ್ಯಂಡ್ 72 days ಆಫ್ ಶೂಟ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಲೊಕೇಶನ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್. ಏನಂದರೆ, ನಾವು ತಮಿಳು ಸಿನಿಮಾಗಳನ್ನು ತೆಲುಗು ಸಿನಿಮಾಗಳನ್ನು ನೋಡಿದಾಗ ಒಂದು ಅನ್ನಿಸ್ತಾ ಇತ್ತು, ನಾವು ಮಣ್ಣಿನ ಕತೆ ಮಾಡ್ತಾಯಿಲ್ಲ, ಇಮ್ಯಾಜಿನರಿ ಕತೆ ಮಾಡ್ತಾಯಿದ್ದೀವಿ ಅಂತ. ಸೊ ನನಗೆ ಆ ಮಣ್ಣಿನ ಕಥೆಯನ್ನು ಮಾಡೋದಕ್ಕೆ ಒಂದು ತಾಕತ್ತು ಕೊಟ್ಟಿದ್ದು ನನ್ನ ಡೈಲಾಗ್ ರೈಟರ್ ಚಕ್ರವರ್ತಿ ಚಂದ್ರಚೂಡ್. ಇಲ್ಲ ನಾಗಪ್ಪ, ನೀನು ಈ ಥರ ಸಿನಿಮಾ ಮಾಡಬೇಕು ಅಂತ ಶಿಡ್ಲಘಟ್ಟದ ಒಂದು ಕಥೆಯನ್ನು, ಶಿಡ್ಲಘಟ್ಟದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಈ ಥರದ ಕತೆ ಮಾಡಬೇಕು ಅಂದಾಗ ನಿಜವಾಗ್ಲೂ ನಮಗೆ ನನಗೆ ಆ್ಯಸ್ ಅ ಪರ್ಸನ್ ಒಂದು ಸರಿ ಹರ್ಟ್ ಆಗಿರೋದು ಸತ್ಯ. ಶಿಡ್ಲಘಟ್ಟ ಈಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್, ಬಟ್ ವಿತೌಟ್ ನೋ ಪಾಲಿಸೀಸ್, ವಿತೌಟ್ ನೋ ಸಪೋರ್ಟ್ ಫ್ರಮ್ ದಿ ಗವರ್ಮೆಂಟ್ ಫಾರ್ ದ ರೀಲರ್ಸ್. ಸೊ ಈ ಥರದ ಸಮಸ್ಯೆ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು ಅಂದ್ಕೊಂಡು ಶಿಡ್ಲಘಟ್ಟದ ಒಂದು ಕಪ್ಪು ಮಣ್ಣಿನ ಕಥೆಯನ್ನು ಮಾಡಿದ್ದೀವಿ. ಸೊ ವಿತ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಹಾಗಾಗಿ ಇಟ್ ವಿಲ್ ಟಚ್ ಎ ಹಾರ್ಟ್ಸ್. ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಟಚ್ ಎ ಹಾರ್ಟ್ಸ್. ಸೊ ಹೊಸದಾಗಿರುತ್ತೆ, ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಥ್ಯಾಂಕ್ ಯು.